ಕೋಡುಬಳೆ ಅಂದ್ರೆ ಅಡುಕಲೆ. ಆನ್ಲೈನ್ನಲ್ಲಿ ಮೊದಲು ಕಡಿಮೆ ದರ ತೋರಿಸಿ ಬಳಿಕ ಹ್ಯಾಂಡ್ಲಿಂಗ್ ಶುಲ್ಕ ವಿಧಿಸಿ ಗ್ರಾಹಕರನ್ನ ದಾರಿ ತಪ್ಪಿಸುವ ಡಾರ್ಕ್ ಪ್ಯಾಟರ್ನ್ ಕಂಪನಿಗಳಿಗೆ ಕೇಂದ್ರ ಲಗಾಮು ಹಾಕಿದೆ. ಸುಮಾರು 9 ಪ್ರಮುಖ ಡಿಜಿಟಲ್ ಕಂಪನಿಗಳಿಗೆ 20 ಲಕ್ಷ ದಂಡ ವಿಧಿಸಿ ಶಾಕ್ ಕೊಟ್ಟಿದೆ. ಆನ್ಲೈನ್ನಲ್ಲಿ ದಾರಿ ತಪ್ಪಿಸುವ ಡಾರ್ಕ್ ಪ್ಯಾಟರ್ನ್ ವಿರುದ್ಧ ಕ್ರಮ. 9 ಪ್ರಮುಖ ಡಿಜಿಟಲ್ ಕಂಪನಿಗಳಿಗೆ ಒಟ್ಟು 20 ಲಕ್ಷ ರೂಪಾಯಿ ದಂಡ. ಆನ್ಲೈನ್ನಲ್ಲಿ ನಾನಾ ಆಮಿಷಗಳನ್ನು ಒಡ್ಡಿ ಗ್ರಾಹಕರನ್ನು ವಂಚಿಸುವ ಡಾರ್ಕ್ ಪ್ಯಾಟರ್ನ್ ಅಕ್ರಮಗಳ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸೂಚನೆ ಮೇರೆಗೆ ಇತ್ತೀಚೆಗೆ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂದರೆ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ನಿಯಮ ಉಲ್ಲಂಘಿಸಿದ 9 ಪ್ರಮುಖ ಡಿಜಿಟಲ್ ಕಂಪನಿಗಳಿಗೆ ಒಟ್ಟು 20 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಯಾವ ಕಂಪನಿಗೆ ಎಷ್ಟು ದಂಡ ಮತ್ತು ಕಾರಣಗಳೇನು ಅಂತ ನೋಡುವುದಾದ್ರೆ, ಜೆಪ್ಟೋ ಕಂಪನಿಗೆ 7 ಲಕ್ಷ ರೂಪಾಯಿ ದಂಡ. ಆರಂಭದಲ್ಲಿ ಕಡಿಮೆ ದರ ತೋರಿಸಿ ನಂತರ ಹ್ಯಾಂಡ್ಲಿಂಗ್ ಶುಲ್ಕ ಮತ್ತು ಸದಸ್ಯತ್ವ ಶುಲ್ಕಗಳನ್ನು ಆಟೋಮೆಟಿಕ್ ಆಗಿ ಸೇರಿಸಲಾಗುತ್ತಿತ್ತು. ಈ ಕಾರಣಕ್ಕೆ ಜೆಪ್ಟೋ ಕಂಪನಿಗೆ 7 ಲಕ್ಷ ರೂಪಾಯಿ ದಂಡ ಹಾಕಲಾಗಿದೆ. ಫಿಸಿಕ್ಸ್ ವಾಲಾ ಕಂಪನಿಗೆ 5 ಲಕ್ಷ ದಂಡ. ಆನ್ಲೈನ್ ಶಿಕ್ಷಣ ಸಂಸ್ಥೆಯಾದ ಇದು ಚೆಕ್ಔಟ್ ಸಂದರ್ಭದಲ್ಲಿ ತನ್ನ PW ಫೌಂಡೇಶನ್ಗೆಂದು 10 ರೂಪಾಯಿ ದೇಣಿಗೆಯನ್ನ ಪೂರ್ವಭಾವಿಯಾಗಿ ಆಯ್ಕೆ ಮಾಡುತ್ತಿದ್ದುದು ಕಂಡುಬಂದಿದೆ. ಉಚಿತ ಕೋರ್ಸ್ಗಳಿಗೆ ವೈಯಕ್ತಿಕ ಮಾಹಿತಿ ನೀಡಲು ಇದನ್ನ ಕಡ್ಡಾಯಗೊಳಿಸಿತ್ತು. ಹೀಗಾಗಿ ದಂಡ ಹಾಕಲಾಗಿದೆ. ಬುಕ್ ಮೈ ಶೋ ಗ್ರಾಹಕರು ಹಣ ಪಾವತಿಸುವಾಗ ಬುಕ್ ಸ್ಮೈಲ್ ನಿಧಿಗೆ 1 ರೂಪಾಯಿ ದೇಣಿಗೆಯನ್ನ ಪೂರ್ವಭಾವಿಯಾಗಿ ಟಿಕ್ ಮಾಡಿರುವುದು ಕಂಡುಬಂದಿತ್ತು. ಇದನ್ನು ತೆಗೆದುಹಾಕಲು ಬುಕ್ ಮೈ ಶೋ ಕಂಪನಿಗೆ ಸೂಚಿಸಲಾಗಿದೆ. ಇಂಡಿಗೋ ಆಪ್ನಲ್ಲಿ ವಿಮೆ ಪಡೆಯದಿದ್ದಾಗ ಗ್ರಾಹಕರನ್ನು ಎದುರಿಸುವಂತಹ ನೋ ಐ ವಿಲ್ ಟೇಕ್ ರಿಸ್ಕ್ ಎಂಬ ಸಂದೇಶ ಬಳಸುವುದು. ಇದನ್ನ ಬದಲಾಯಿಸಲು ಇಂಡಿಗೋ ಕಂಪನಿಗೆ ಸೂಚಿಸಲಾಗಿದೆ. ಸ್ಪೈಸ್ ಜೆಟ್ ಕಂಪನಿಗೆ 1 ಲಕ್ಷ ರೂಪಾಯಿ ದಂಡ. ಆಟೋಮೆಟಿಕ್ ಲಾಯಲ್ಟಿ ಪ್ರೋಗ್ರಾಂ ನೋಂದಣಿ ಮತ್ತು ಪ್ರಚಾರ ಸಂದೇಶಗಳಿಗೆ ಬಲವಂತದ ಸಮ್ಮತಿ ಪಡೆಯಲಾಗುತ್ತಿತ್ತು. ಹೀಗಾಗಿ ಸ್ಪೈಸ್ ಜೆಟ್ ಕಂಪನಿಗೆ 1 ಲಕ್ಷ ರೂಪಾಯಿ ದಂಡ ಹಾಕಲಾಗಿದೆ. ಇನ್ನು ಉಳಿದಂತೆ 6ನೇದಾಗಿ ಅನುಜ್ ಜಿಂದಾಲ್ ಕಂಪನಿಗೆ 3 ಲಕ್ಷ ರೂಪಾಯಿ ದಂಡ. ಫಸ್ಟ್ ಕ್ರೈ ಕಂಪನಿಗೆ 2 ಲಕ್ಷ ರೂಪಾಯಿ, ಅದೇ ರೀತಿ ಫಾರ್ಮ್ ಈಸಿ ಕಂಪನಿಗೆ 1 ಲಕ್ಷ ಮತ್ತು ಮೆಕಾಫಿ ಕಂಪನಿಗೆ 1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಏನಿದು ಡಾರ್ಕ್ ಪ್ಯಾಟರ್ನ್? ಡಿಜಿಟಲ್ ಆಪ್ಗಳು ಅಥವಾ ವೆಬ್ಸೈಟ್ಗಳು ಗ್ರಾಹಕರಿಗೆ ಗೊತ್ತಿಲ್ಲದಂತೆ ಹೆಚ್ಚುವರಿ ಹಣ ಪಾವತಿಸುವಂತೆ ಮಾಡುವುದು, ಸಮ್ಮತಿ ಇಲ್ಲದೆ ವೈಯಕ್ತಿಕ ಮಾಹಿತಿ ಪಡೆಯುವುದು ಅಥವಾ ಅನಗತ್ಯ ಸಬ್ಸ್ಕ್ರಿಪ್ಷನ್ ಹೇರುವುದಕ್ಕೆ ಬಳಸುವ ತಂತ್ರಗಳನ್ನು ಡಾರ್ಕ್ ಪ್ಯಾಟರ್ನ್ ಎನ್ನಲಾಗುತ್ತದೆ. ಕೇಂದ್ರ ಸರ್ಕಾರವು 2023ರಲ್ಲಿ 13 ರೀತಿಯ ಡಾರ್ಕ್ ಪ್ಯಾಟರ್ನ್ಗಳನ್ನು ನಿಷೇಧಿಸಿ ಮಾರ್ಗದರ್ಶಿ ಸೂತ್ರಗಳನ್ನು ಹೊರಡಿಸಿತ್ತು. ಇದೀಗ ಇವುಗಳ ಕಳ್ಳಾಟಕ್ಕೆ ಕೇಂದ್ರ ಸರ್ಕಾರ ಲಗಾಮು ಹಾಕಲು ಮುಂದಾಗಿರುವುದು ಮಹತ್ವದ ಬೆಳವಣಿಗೆ. ಬ್ಯೂರೋ ರಿಪೋರ್ಟ್, TV9. ಕೋಡುಬಳೆ ಅಂದ್ರೆ ಅಡುಕಲೆ.